ಏನೇನಾಗ್ತದೆ ಒಂದು ಗೊತ್ತಾಗಲ್ಲ ಈ ಮನೇಲಿ. ಏ ಸರಿತಾ ಬಾಯ್ಲಿ. ಏನಮ್ಮ ನಿಮ್ದೇ ಕೂರಕ್ಕೂ ಬಿಡಲ್ಲ, ಯಾಕೆ ಆಗ ಕರ್ಕೊಂಡಿರ್ತೀಯ ನನ್ನ? ಕರ್ಕೊಂಡಲ್ಲ ಕಡೆ. ಏ ನಾಳೆ ನಾವು ಟೌನ್ಗೆ ಹೋಗೋಣ. ಆ ಕೀ ಅಲ್ಲಿ ಇಟ್ಟಿದ್ಯಾ ಅದ್ರದ್ದು? ಯಾವ್ದ್ರದ್ದು ಕೀ? ಅಯ್ಯೋ ನೀ ಹತ್ರ ಬಾ, ನಾ ಹೇಳ್ತೀನಿ. ಆ ಕೀ ಎಲ್ಲಿ ಅಂದರೆ ಕಬೋರ್ಡದು. ಹಾಂ ಏ ನಾವು ಆ ಒಡವೆ ಆ ಕೀ ಇರಲಿ, ಆ ಕೀ ಕೊಡು. ನಾಳೆ ಟೌನ್ಗೆ ಹೋಗ್ಬಿಟ್ಟು ನನಗೆ ಒಂದು ಸ್ವಲ್ಪ ಏನೋ ಮಾಡಿಸ್ಕೋಬೇಕು, ಅದು ಮಾಡಿಸ್ಬೇಕು. ಕರಗಿಸ್ಬಿಟ್ಟು ಏನೋ ಮಾಡ್ತೀನಿ, ಕೊಡು. ಅಲ್ಲಮ್ಮ, ನೀನು ಕರಗಿಸ್ಕೊಂಡು ಮಾಡ್ಕೊಂಡ್ರೆ ನನಗೇನು ಮಾಡ್ಕೊಡ್ತೀಯಾ? ಅಯ್ಯೋ ಏನಿಲ್ಲನೇ, ಒಂದು ಚೈನ್ ಮಾಡಿಸ್ಕೋತೀನಿ ಅಷ್ಟೇ. ಇನ್ನು ಮಿಕ್ಕಿದಲ್ಲೇ ಇರ್ತದಲ್ಲ, ಆಮೇಲೆ ನೋಡೋಣ, ಎಲ್ಲ ಡಿವೈಡ್ ಮಾಡೋಣ, ನಿನಗೂ ನಿಮ್ಮ ಅಣ್ಣಗೂ ಎಲ್ಲರಿಗೂ. ಹೌದಾ, ಡಿವೈಡ್ ಮಾಡಿಸ್ತೀನಿ. ನನ್ನ ಚಿನ್ನ ಇಟ್ಕೊಂಡು ಕರಗಿಸಿ ಬೇರೆ ಮಾಡ್ಕೋತೀರಾ? ಅದೇ ಕರಗಿಸ್ತೀರಾ ನೋಡ್ತೀನಿ. ಸರಿ ಆಯಿತು. ಇವಾಗ ನೀನೇನು ಮಾಡಿಸ್ಕೋತೀಯಾ? ಚೈನ್ ಮಾಡಿಸ್ಕೋತೀಯಾ? ಸರಿ, ನನಗೂ ಸ್ವಲ್ಪ ದುಡ್ಡು ಕೊಡು, ನನಗೂ ದುಡ್ಡು ಬೇಕು. ಅಯ್ಯೋ ಕೊಡ್ತೀನಿ ಬಾ. ಅದರಲ್ಲಿ ಒಂದು ನೆಕ್ಲೆಸ್ ಸಾಕು, ಒಂದು ನೆಕ್ಲೆಸ್ ತೊಗೊಂಡು ಹೋಗ್ಬಿಟ್ಟು ಅದನ್ನು ಕರಗಿಸಿ ಒಂದು ಚೈನು ಅದ್ರ ಮಿಕ್ಕಿದ್ದು ನೀನು ಕೊಡ್ತೀನಿ ನಡಿ. ಸರಿ, ಈಗ ನಿನಗೆ ಚೈನ್ ಯಾಕೆ ಇದೆ ಅಲ್ವಾ? ಏ ಇದೆ, ಆದರೆ ನಿನಗೆ ಗೊತ್ತಾಗಲ್ಲ ಅದೆಲ್ಲ ಚೈನ್ ಯಾಕೆ ಅಂತ. ಇವಾಗ ಎಲ್ಲರೂ ಬೇರೆ ಬೇರೆ ಥರ ಚೈನ್ ಹಾಕೋತಾ ಇದ್ದಾರೆ, ನಾನು ಹಾಕೊಳ್ತೀನಿ. ಅದು ಹಂಗೆ ಇರಲಿ, ಎರಡೆರಡು ಇರಲಿ ಮನೇಲಿ. ಎಲ್ಲ ನಿನಗೆ ಸೇರುತ್ತೆ ತಾನೆ, ಇನ್ಯಾರಿಗೆ ನಾನು ಸತ್ತ ಮೇಲೆ? ಹಾಂ ಹೌದೌದು, ಆಮೇಲೆ ಅದಕ್ಕೆ ಸೇರುತ್ತೆ, ಅದೆಲ್ಲ ನನಗೇನು ಸೇರಲ್ಲ. ಯಾರಿಗೋ ಸೇರಲಿ. ಈಗ ಅಕ್ಕಿ ಎಲ್ಲಿದೆ ಕೊಡು. ನನ್ನ ಹತ್ರನೇ ಇದೆ, ಮಾಡ್ತೀನಿ ರೀ ಇವರಿಗೆ. ಸರಿತಾ, ಏನು ಮಾಡು ಅಂದರೆ ಇವಾಗ ಅಕ್ಕಿ ತಗೋಬಾ. ತಗೋಬಾ, ಅದನ್ನು ಎಲ್ಲಿಟ್ಟಿದ್ಯಾ ಅದೆಲ್ಲನೂ ತಗೋಬಾ, ಒಡವೆ ಎಲ್ಲ ತಗೋಬಾ. ಈ ಒಂದು ಚೈನ್ ಅಂದೆ, ಇವಾಗ ಎಲ್ಲನೂ ತರಬೇಕಾ? ಎಲ್ಲನೂ ತಗೋಬಾ, ನಾನು ಎಲ್ಲ ಹೇಳ್ತೀನಿ. ಹಾಂ ತರ್ತೀನಿ. ಆದರೆ ಅಪ್ಪ ಎಲ್ಲ ಇಲ್ಲೇ ಇದ್ದಾರಲ್ಲ, ಈಗ ತಗೊಬಂದು ನಿಂಗೇನಂತ ತಲೆಗಿಲ್ಲ ಕೆಟ್ಟೋಗಿದ್ಯಮ್ಮ. ಮತ್ತೆ ತರ್ತೀನಿ ಬಿಡು, ಇವಾಗ ಎಲ್ಲರೂ ಇಲ್ಲೇ ಇದ್ದಾರಲ್ವಾ. ಅಯ್ಯೋ ಅದೆಲ್ಲ ನಿಂಗೆ ಯಾಕೆ ಚಿಂತೆ, ಹೋಗಿ ತಗೋಬಾ, ನೀನು ಹೇಳಿದಷ್ಟು ಮಾಡು. ಸರಿ ಆಯಿತು. ಏನಿದ್ದಾರೆ ನೋಡಿ ಇವರಿಬ್ರು. ಕೀ ಅವಳ ರೂಮಲ್ಲಿ, ಈ ಒಡವೆ ಎಲ್ಲ ಇವಳ ರೂಮಲ್ಲಿ. ಕಮ್ಮಿ ಇಲ್ಲ ಇವರು. ತಗೊಮ್ಮ, ಹುಷಾರಾಗಿಟ್ಟಿದ್ದೀನಿ, ಹೆಂಗಿದೆ ಹಂಗೆ ತಂದು ಕೊಡಿದ್ದೀನಿ ನೋಡು. ಕೊಡಿಲಿ ಒಂದು ನಿಮಿಷ. ಈ ಒಡವೆಗೋಸ್ಕರನೇ ನನ್ನ ಕಾಪಾಡಿಲ್ಲಲ್ಲ, ಇದು ನಿಮಗೆ ಸಿಗಕ್ಕೆ ಬಿಡ್ತೀನ ನಾನು? ನಿಮ್ಮಿಬ್ಬರಿಗೂ ಸಿಗಕ್ಕೆ ಬಿಡೋದಿಲ್ಲ, ಮಾಡ್ತೀನಿ ನಿಮಗೆ. ಶಾಂತಿ, ಏ ಶಾಂತಿ. ಅಮ್ಮ ತಲೆಗಿಲ್ಲ ಕೆಟ್ಟೋಗಿದ್ಯಾ? ಅದಕ್ಕೆ ಕರೀತಿದ್ದೀರಾ? ಅದು ಕೈಯಲ್ಲಿ ಹಿಡ್ಕೊಂಡು. ಅಯ್ಯ ಸುಮ್ಮನಿರು. ಶಾಂತಿ, ಶಾಂತಿ. ಅಯ್ಯೋ ಅಯ್ಯೋ ಅಮ್ಮ, ಅದು ಕುಡೀಲಿ. ನೀನು ಯಾಕೆ ಹತ್ತಿಗೆ ಕರೀತಿದ್ಯಾ? ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲಪ್ಪ. ಏನು ಹೇಳಿ ಅತ್ತೆ? ಏನಮ್ಮ ಏನು ಮಾಡ್ತಿದ್ದೆ? ತಲೆನೋವೆಲ್ಲ ಕಡಿಮೆ ಆಯ್ತು ಒಂದು ಸ್ವಲ್ಪ? ಏನು ಇವಳು ಶಾಂತಿನ ವಿಚಾರಿಸ್ತಾ ಇದ್ದಾಳೆ, ಏನು ಅಂತ ನೋಡಂತಡಿ. ಶಾಂತಿ, ಈ ಬ್ಯಾಗ್ ತಗೊಮ್ಮ. ಈ ಬ್ಯಾಗ್ ನಿನ್ನ ಹತ್ರನೇ ಇಟ್ಕೊ. ನಾನು ಕೇಳಿದ್ರು ಕೊಡಬಾರ್ದು, ಸರಿತಾ ಕೇಳಿದ್ರು ಕೊಡಬಾರ್ದು, ಯಾರು ಕೇಳಿದ್ರು ಕೊಡಬಾರ್ದು. ಇದು ನಿನಗೆ ಸ್ವಂತ, ಇನ್ನು ಇದು ನಿಂದೆ. ಇಲ್ಲಿ ನಿಮ್ಮ ಮಾವ ಇದ್ದಾರೆ ನೋಡು, ಅವ್ರ ಮುಂದೆನೇ ಹೇಳ್ತಾ ಇದ್ದೀನಿ. ಈ ಬ್ಯಾಗ್ ನಿಂದೆ, ಯಾರಿಗೂ ಕೊಡೋ ಅವಶ್ಯಕತೆ ಇಲ್ಲ. ಹೇಳ್ತಾ ಇದ್ದೀನಲ್ಲ. ಬ್ಯಾಗ ಏನಿದು ಅತ್ತೆಯವ್ರೆ? ಏನಾಯ್ತು? ಇದೆಲ್ಲ ನಿನಗೆ ಗೊತ್ತಾಗುತ್ತೆ, ತಗೋ ಇದನ್ನ. ಇದು ನೀನೇ ಹುಷಾರಾಗಿರಬೇಕು. ನಾನು ಏನೇ ಮಾತಾಡಿದ್ರು ನೆಕ್ಸ್ಟ್, ಇವಾಗ ನಾನು ನಿನಗೆ ಕೊಟ್ಟಿದ್ದೀನಿ. ನಾನು ಮತ್ತೆ ಏನೇ ಕಿರ್ಚಾಡಿ ಕೇಳಿದ್ರು ನೀನು ಇದು ನನಗೆ ವಾಪಸ್ ಕೊಡಂಗಿಲ್ಲ. ಸರಿತಾ ಕೇಳಿದ್ರು ಕೊಡಂಗಿಲ್ಲ, ಯಾರು ಕೇಳಿದ್ರು ಕೊಡಂಗಿಲ್ಲ. ಇದು ನಿನಗೆ ಸ್ವಂತ ಇನ್ನು. ಏನೇದು ಏನದು ಕೊಡಕ್ಕೆ ಹೋಗ್ತಾ ಇದೆಯಾ? ಏನದು ಗಂಟಲಿ? ನಿನ್ನ ಸೊಸೆನೇ ಹೇಳ್ತಾಳೆ, ತಗೋ. ತಗೋ ಶಾಂತಿ. ಅತ್ತೆಯವ್ರೆ, ಅದೇನು ಅಂತ ಗೊತ್ತಾದರೆ ಇಸ್ಕೋಬೋದು, ಅದು ಗೊತ್ತಿಲ್ಲದೆ ಹೆಂಗೆ ಇಸ್ಕೊಳ್ಳಿ? ಅದು ನೀವು ಕೊಡ್ತಾ ಇದ್ದೀರಾ ಅಂದರೆ ಏನು? ಇದು ಏನು ಅಂದರೆ ಇದು ಒಡವೆಗಳು. ಏನು ಒಡವೆಗಳ? ಯಾರ್ದು? ಯಾವ್ದೇ ಒಡವೆಗಳು? ನಿನ್ನ ಒಡವೆಗಳು ಇಷ್ಟೊಂದು ಒಡವೆಗಳ? ಇದು ನಂದಲ್ಲ ಒಡವೆಗಳು. ನಾನೆಲ್ಲ ವಿಷಯನೂ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇದು ನನಗೆ ಒಂದು ಹುಡುಗಿ ಕೊಟ್ಟು ಹೋಗಿದ್ದಾಳೆ. ಈ ಒಡವೆಗಳನ್ನ ಹುಷಾರಾಗಿ ನೋಡ್ಕೊಳ್ಳಿ, ಇದು ನನಗೆ ಬೇಕಾಗಿಲ್ಲ, ಇನ್ನು ನೀವೇ ಇಟ್ಕೊಳ್ಳಿ ಅಂತ ನನಗೆ ಕೊಟ್ಟು ಹೋಗಿದ್ದಾಳೆ. ಇದು ನಾನು ಕದ್ದಿದ್ದು ಅಲ್ಲ, ಏನು ಮಾಡಿದ್ದು ಅಲ್ಲ. ಇದು ಇನ್ನು ನಿನಗೆ ಒಡವೆ. ನಾನು ಎಷ್ಟೇ ಕಿರ್ಚಾಡಿದ್ರು, ನಾನು ಎಷ್ಟೇ ಬೈದ್ರೂ ಈ ಬ್ಯಾಗ್ನ ನನಗೆ ವಾಪಸ್ ಕೊಡಂಗಿಲ್ಲ. ಶಾಂತಿ, ನಿಮ್ಮ ಮಾವನ ಮುಂದೆ ಹೇಳ್ತಾ ಇದ್ದೀನಿ, ಈ ಬ್ಯಾಗ್ನ ನನಗೆ ವಾಪಸ್ ಕೊಡಬೇಡ. ಅತ್ತೆಯವರೇ, ಒಡವೆ ನಿನಗೇನೆ ಈ ಬ್ಯಾಗು. ಈ ಬ್ಯಾಗಲ್ಲಿರೋ ಒಡವೆ ಎಲ್ಲ ನಿನಗೆ ಸೇರಬೇಕಾಗಿದ್ದು, ಅದಕ್ಕೆ ನಾನು ನಿನಗೆ ಕೊಡ್ತಾ ಇದ್ದೀನಿ. ನಾನು ಸತ್ತ ಮೇಲೆ ಎಲ್ಲ ಒಡವೆಗಳು ನಿನಗೆ ತಾನೇ ಸೇರೋದು. ನನ್ನ ಹತ್ರ ನನ್ನ ಒಡವೆಗಳಿದೆ, ಇದು ನಿನಗೆ ಅಂತಾನೆ ಒಡವೆಗಳು. ನಾ ಬೇಡ ಅತ್ತೆಯವರೇ, ನನಗೆ ಒಡವೆಗಳು ಬೇಡ. ಏನಮ್ಮ ಹಿಂಗೆ ಮಾತಾಡ್ತಿದ್ಯಾ? ಇಸ್ಕೊಂಡು ಮಾಡ್ಕೋ, ಯಾರಿಗೂ ಕೊಡ್ಬೇಡ. ಅವಳೇ ಅವ್ಳು ಬಾಯಿ ಬಿಟ್ಟು ಹೇಳ್ತಿದ್ದಾಳ್ತಾನೆ. ಅವಳು ಏನಾದರೂ ಕೇಳಕ್ ಬಂದ್ರೆ ಕೆಪಾರ್ ಸೇರಿಸಿ ಹೊಡೆದ್ಬಿಡ್ತೀನಿ ನಾನು ನೆಕ್ಸ್ಟ್ ಅಲ್ಲಿ. ನೀನು ಇಸ್ಕೋ, ನೀನೇ ಮಾಡ್ಕೋ. ಈಗ ಸಿಕ್ಕಿದ ಚಾನ್ಸ್ ಬಿಡಬಾರ್ದು ಶಾಂತಿ. ಹೇಳಿದ ಮಾತು ಕೇಳ್ಕೊ, ಇಸ್ಕೋ. ತಗೋಮ್ಮ, ಏನು ಯೋಚನೆ ಮಾಡ್ತಾ ಇದೆಯಾ? ತಗೋ, ನಾನೇ ಕೊಡ್ತಾ ಇದ್ದೀನಿ ತಾನೆ. ಇಲ್ಲಿ ನೋಡು, ಸರಿತಾನೂ ಇದ್ದಾಳೆ, ನಿಮ್ಮ ಮಾವನೂ ಇದ್ದಾರೆ, ಇನ್ಯಾರನ್ನ ಕರ್ಸಿ ಕೊಡಬೇಕು? ತಗೋ, ನಾನು ಹೇಳ್ತಾ ಇದ್ದೀನಿ ತಾನೆ, ನಿನಗೆ ಈ ಒಡವೆಗಳೆಲ್ಲ ಸೇರಬೇಕಾಗಿದ್ದು, ಇದು ನಿನಗೇನೆ. ತಗೋ. ಮತ್ತೆ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ, ಇದು ಯಾರ್ದು ಒಡವೆ? ನಿಮ್ಗೆ ಯಾಕೊಂದು ಸುಮ್ಮನೆ ಕೊಟ್ಟೋಗ್ತಾರೆ? ಈ ಒಡವೆಗಳೆಲ್ಲ ಎಲ್ಲಿಂದನೂ ಬಂತು, ಈಗ ಅದೆಲ್ಲ ಪ್ರಶ್ನೆ ಬೇಡ. ಈ ಒಡವೆಗಳೆಲ್ಲ ನಿನಗೆ ಸೇರಿದ್ದು. ತಗೋ ಇದನ್ನ, ತಗೋ. ಇಸ್ಕೋ ಶಾಂತಿ, ಇಸ್ಕೋ. ಸರಿ ಆಯಿತು, ಕೇಳ್ಕೊಳ್ತೀನಿ. ಈ ಬ್ಯಾಗ್ನ ಮಾತ್ರ ಹುಷಾರಾಗಿ ನೋಡ್ಕೋಬೇಕು, ಹೇಳ್ತಾ ಇದ್ದೀನಿ. ಇದು ನಿನಗೆ ಸೇರಿದ್ದು. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಾನು ಮತ್ತೆ ನಿನ್ನ ಹತ್ರ ಕೇಳಿದ್ರೆ ನೀನು ವಾಪಸ್ ಕೊಡಬೇಡ, ನನಗೆ ಗೊತ್ತಿಲ್ಲ ಅಂತ ಸುಮ್ಮನಾಗು. ಆಯ್ತತ್ತೆ ಅವರೇ. ನೀನೇನಾದ್ರೂ ಕೇಳು ಶಾಂತಿ, ಒಡವೆ ಕೊಟ್ಟೆ ಇಲ್ಲ ಅದ್ರ ಕೊಡು ಅಂತ. ನಿನ್ ಚಾರ್ಜ್ ಓದ್ಬಿಡ್ತೀನಿ ಜಯಮ್ಮ. ಆಮೇಲೆ ಕೊಟ್ಬಿಟ್ಟು ಆಮೇಲೆ ತಮಾಷೆ ನೋಡೋದಲ್ಲ.
ಅಲ್ಲ ನನಗೊಂದು ಡೌಟು, ಇಷ್ಟೊಂದು ಒಡವೆಗಳು ಎಲ್ಲಿಂದ ಬಂತು ನಿಂಗೆ? ಯಾರ್ದಾದ್ರೂ ಕತ್ಕೊ ಬಂದ್ಬಿಟ್ಟು ಇವಳು ಕೊಟ್ಟು ಆಮೇಲೆ ಇವಳನ್ನ ಸಿಕ್ಸ್ಬಿಡೋಣ ಅಂತ ಏನಾದ್ರು ಐಡಿಯಾ ಇದೆ ನಿನ್ನ ತಲೆಯಲ್ಲಿ? ಇದ್ರೂ ಇರ್ಬೋದು, ಹೇಳಕ್ಕಾಗಲ್ಲ. ಹಂಗಿದ್ರೆ ಹೇಳು, ಎಲ್ಲ ವಿಚಾರಿಸ್ಕೊಳ್ತೀನಿ ನಾನು. ನಿಮಗೆ ಯಾವತ್ತೂ ನನ್ನ ಮೇಲೆ ಅನುಮಾನನೇ, ಹಂಗೇನಿಲ್ಲ. ಇದು ನಾನು ಶಾಂತಿ ಕೊಡ್ತಾ ಇರೋದು ನಿಮ್ಮ ಮುಂದೆನೇ ಕೊಡ್ತಾ ಇದ್ದೀನಿ ತಾನೆ. ಹಂಗೇನಾದ್ರೂ ಇಸ್ಕೊಂಡ್ರೆ ನೀವೇ ನನಗೆ ಬೈಬೋದು. ನಾನು ಆ ಥರ ಏನು ಮಾಡಿಲ್ಲ, ಶಾಂತಿ ಮೇಲೆ ಬರಲಿ ಇಸ್ಕೊಂಡು ಕಳ್ಳಿ ಆಗಲಿ ಅಂತ. ನಾನು ಅವಳಿಗೆ ಕೊಡ್ತಾ ಇರೋದು. ಅಲ್ಲ ಇವಳಿಗೇನು ಇಷ್ಟೊಂದು ಒಡವೆಗಳು ಇವಳು ಕೈಯಾರಿ ಕೊಡ್ತಾಳ? ನಮ್ಮಮ್ಮನ ಒಡವೆಗಳನ್ನೇ ಬಿಟ್ಟಿಲ್ಲ ಅಂತ ಸಾಯೋ ಟೈಮಲ್ಲಿ ಅದು ಇವಳು ಕೊಡ್ತಾ ಇದ್ದಾಳೆ ಅಂದ್ರೆ ಏನೋ ನನಗೆ ಅರ್ಥ ಆಗ್ತಾ ಇಲ್ಲಲ್ಲ ಒಂದು. ಸರಿ ಶಾಂತಿ, ಇದನ್ನ ತಗೊಂಡೋಗಿ ನಿನ್ನ ಕಬೋರ್ಡಲ್ಲಿ ಭದ್ರವಾಗಿ ಇಟ್ಕೋ. ನನಗೆ ಆಗಲಿ, ಸರಿತನಿಗಾಗಲಿ, ನಿನ್ನ ಗಂಡನಿಗಾಗಲಿ, ನಿಮ್ಮ ಮಾವನಿಗಾಗಲಿ ಯಾರಿಗೂ ನೀನು ಇಡೋಕಿ ಗೊತ್ತಾಗಬಾರ್ದು. ನಿನಗೆ ಏನೇ ಇದು ಮಾಡಿದ್ರು ನೀನು ಕೊಡಬಾರ್ದು ಈ ಬ್ಯಾಗ್ನ. ಸರಿ ಅತ್ತೆಯವ್ರೆ, ನೀವು ಹೇಳ್ದಂಗೆ ಆಗಲಿ. ಹೋಗು, ಇಟ್ಬಿಟ್ಟು ಬಾ, ಹುಷಾರು ಹೋಗು. ಅಲ್ಲನೇ ಇದರಲ್ಲಿ ಏನೋ ಇಲ್ಲ ತಾನೆ? ಇನ್ನು ಏನಾದ್ರೂ ಇದ್ರೆ ನೀನು ಜಾಡ್ಸಿ ಓದ್ಬಿಡ್ತೀನಿ ಅಷ್ಟೇ. ನನ್ನ ಸೊಸೆಗೆ ಏನಾದರೂ ಮಾಡಕ್ ಹೊರಟೆ, ಈಗಷ್ಟೇ ಅವಳು ಗುಣ ಆಗ್ತಾ ಇದ್ದಾಳೆ. ಏನಾದರೂ ಮಾಡಿದ್ರೆ ನಿನ್ನ ಕತೆ ಮುಗಿಸ್ಬಿಡ್ತೀನಿ ಜಯಮ್ಮ, ಹೇಳಿದ್ದೀನಿ. ಅಯ್ಯ, ಆ ಥರ ಏನಿಲ್ಲ ಬಿಡಿ. ಅಲ್ಲ, ನಮ್ಮ ಅಮ್ಮಗೇನು ತಲೆ ಕೆಟ್ಟೋಗಿದ್ಯಾ? ಒಡವೆ ಎಲ್ಲ ಕೊಟ್ಬಿಟ್ರು, ಈಗ ಏನು ಮಾಡೋದು? ಅಯ್ಯೋ, ಏನೇನೋ ಹೇಳ್ತಾ ಇದ್ರು, ಇವಾಗ ನೋಡಿದ್ರೆ ಲೂಸ್ ಹಂಗೆ ಅವ್ಳಿಗೆ ಕೊಟ್ಬಿಟ್ರಲ್ಲ. ತಲೆ ಕೆಟ್ಟೋಗಿದ್ಯಾ ನಮ್ಮ ಅಮ್ಮಗೆ. ಸರಿ ಸರಿ ನೋಡ್ತೀನಿ, ಅದೇನು ಮಾಡಕ್ ಹೊರಟಿದ್ಯೋ ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ. ಆಮೇಲೆ ವಿಚಾರಿಸ್ಕೋತೀನಿ, ಅದೇನಾದರೂ ಆಗ್ಲಿ, ಆಮೇಲೆ ನಿನ್ಗೆ ಗಾಚಾರ ಬಿಡಿಸ್ತೀನಿ. ಈ ದೆವ್ವ ನನ್ನ ಮಗ ಬೇರೆ, ನಿನ್ನ ಮಗ ಪುಲ್ಪುತ್ರ, ಅವ್ನು ಬೇರೆ ಕುಡ್ಕೊಂಡು ಯಾವಾಗಲೂ ಸಾಯ್ತಾ ಇರ್ತಾನೆ. ಬಂದಿದ್ದಾನೆ ಇವತ್ತು ನೆಟ್ಟಿಗೆ, 2 ದಿವಸ ಬಿಟ್ಟು ಇವತ್ತು ಬಂದಿದ್ದಾನೆ ಮನೆಗೆ. ಮಾಡ್ತೀನಿ ಅವನಿಗೂ. ಅಮ್ಮ ಅಮ್ಮ, ಯಾಕಂಗೆ ಬಾಯ್ ಬಡಿತಾ ಇದೆಯಾ? ನಿನಗೇನಾದ್ರೂ ತಲೆಗೆಲ್ಲ ಕೆಟ್ಟೋಗಿದ್ಯಾ? ಒಡವೆ ಕತ್ಕೆ ಕೈ ಕೊಟ್ಟೆ. ಅವಳೇ ತಾನೇ ನಮ್ಮ ಮನೆ ಸೊಸೆ, ಅವಳಿಗೆ ತಾನೇ ಸೇರ್ಬೇಕಾಗಿದ್ದು. ಅಯ್ಯೋ, ಎಲ್ಲರಿಗೂ ಗೊತ್ತಾಗ್ಲಿ ಅಂತ ಕೊಟ್ಟೆ ಬಿಡು. ಈಗೇನು ಮುಚ್ಚಿಡ್ಬೇಕು ಅಂತ ಅವಶ್ಯಕತೆ ಇಲ್ಲ ಅಲ್ಲ. ಬಿಡು, ಹೋಗ್ಲಿ ಬಿಡು. ಅದಕ್ಕೆ ಯಾಕೆ ಚಿಂತೆ ಮಾಡ್ತಾ ಇದೆಯಾ? ನೀನು ಯಾವಾಗ ನಿನ್ನ ಗಂಡನ ಮನೆಗೆ ಹೋಗೋದು ನೀನು? ಏನು ಹೇಳ್ತಾ ಇದೀಯಾ ನೀನು? ಏನು ಹೇಳಿ? ನಿನ್ನ ಗಂಡನ ಮನೆಗೆ ಯಾವಾಗ ಹೋಗ್ತೀಯಾ ಅಂತ ಕೇಳಿದೆ. ಹೋಗ್ತೀನಿ ತಗೋ, ನಾಳೆ ನಾಡ್ದಲ್ಲಿ. ನೀನು ಈ ಥರ ಚೇಂಜ್ ಆಗ್ತೀಯಾ ಅಂತ ಅನ್ಕೊಂಡಿದ್ದಿಲ್ಲ. ಹತ್ತಿಗೆ ಕೆಳಗೆ ಬಿದ್ದಿರೋದು ನೀನು ಅನ್ಕೊಂಡಿಲ್ಲ. ನೀನು ಯಾಕೆ ತಲೆ ಕೆಟ್ಟಂಗೆ ಆಡ್ತಾ ಇದೀಯ ಅಂತ ನನಗೊಂಚೂರು ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗೋದು ಇಲ್ಲ, ಬಿಡು. ಎಲ್ಲಿರ್ಬೇಕು ಅಲ್ಲಿರ್ಬೇಕು. ಇಷ್ಟು ದಿನ ಬಂದು ಕೂತಿದ್ಯಲ್ಲ ನಮ್ಮ ಮನೇಲಿ. ಗಂಡ ಮದುವೆ ಮಾಡಿ ಕೊಟ್ಟಿದ್ದು ಗಂಡನ ಮನೇಲಿ ಇರೋಕ್ಕೆ. ಅತ್ತೆನ ಚೆನ್ನಾಗಿ ನೋಡ್ಕೋ, ಮಾವನ್ ಚೆನ್ನಾಗಿ ನೋಡ್ಕೊಂಡು ಇರಬೇಕು. ಇಷ್ಟು ದಿನ ಆದ್ರೂ ಇಲ್ಲೇ ಇದೆಯಲ್ಲ. ಸ್ವಲ್ಪ ನನಗಾದ್ರೂ ಬುದ್ಧಿ ಇತ್ತಿಲ್ಲ, ನಿನಗಾದ್ರೂ ಬುದ್ಧಿ ಇತ್ತು ತಾನೆ? ಹೇಳತ್ತಾನೆ ನನಗೆ, ಹಿಂಗೆ ಮಾಡಬೇಡ, ನಾನು ಸೊಸೆ ಆಗಿದ್ದೀನಿ, ನನಗೂ ನಮ್ಮ ಅತ್ತೆಯವ್ರು ಹಿಂಗೆ ಮಾಡ್ತಾರೆ, ಹಂಗೆ ಹಿಂಗೆ ಅಂತ ಹೇಳ್ಬೋದಲ್ಲ ನಿನಗೆ. ಬಾಯಿಲುತ್ತವಾ? ಅಮ್ಮ, ನಿನಗೇನೋ ಹುಚ್ಚಿಡ್ದಿದೆ, ನಿನಗೇನೋ ಆಗ್ಬಿಟ್ಟಿದೆ. ನನಗೇನಾಗಿಲ್ಲ, ನಿಂದು ನೀನು ನೋಡ್ಕೋ. ನಿನ್ನ ಗಂಡ 20 ಸಲ ಫೋನ್ ಮಾಡ್ತಾನಲ್ಲ. ಹೋಗಿ ಮನೇಲಿ ಇರೋಕ್ಕೇನು ರೋಗ ನಿನಗೆ? ಹೋಗು, ನಿನ್ನ ಊರಿಗೆ ಹೋಗು, ನಿನ್ನ ಗಂಡನ ಮನೆಗೆ ಹೋಗು. ನನಗೆ ಗೊತ್ತಿದೆ ಅಮ್ಮ, ನಾನು ಹೇಗೆ ಹೋಗ್ಬೇಕು ಅಂತ. ನಿನಗೆ ಹೇಳ್ತಿದ್ದೀನಲ್ಲ, ನಿನ್ನ ಬದಲು ನಿನ್ನಂಬುದೆಲ್ಲ ನಾನು ಅಪ್ಪನ ಬಿಟ್ಬಿಟ್ಟು ಸ್ವಂತ ಮಗಳನ್ನೇ ಮನೆಯಿಂದ ಹೋಗು ಅಂತ ಹೇಳ್ತಾ ಇದೆಯಲ್ಲ ಗಂಡನ ಮನೆಗೆ. 1-2 ದಿವಸ ಇದ್ದಕ್ಕೆ ಬಂದಿದ್ರೆ. 1-2 ದಿವಸ ಇರಕ್ಕೆ ಬಂದಿದ್ಯಾ? ನಾನು ನೋಡ್ತಾನೇ ಇದ್ದೀನಿ, ಅವತ್ತಿಂದನೇ ಇದೆಯಾ? ಏನು ಅವತ್ತಿಂದ ಇದ್ದೀನಾ? ಅಲ್ಲಲ್ಲ, ನಾನು ನೋಡ್ತಾನೆ ಇದ್ದೀನಿ, ಬಂದಾಗಿಂದ ಇದೆಯಲ್ವಾ ಅಂತ. ಸರಿ ಬಿಡಮ್ಮ, ನೀನೇ ಈ ಥರ ಮಾತಾಡಿದ ಮೇಲೆ ನಾನು ಯಾಕೆ ಈ ಮನೇಲಿ ಇರಲಿ? ನಾನು ಈಗಲೇ ಈ ಕ್ಷಣನೇ ಹೋಗ್ತೀನಿ. ನನಗೇನು ಮನೆ ಇಲ್ವಾ? ಗಂಡ ಇಲ್ವಾ? ಅತ್ತೆ ಮಾವ ಇಲ್ವಾ? ಅವರು ಕೂಡ ಚೆನ್ನಾಗೇ ನೋಡ್ಕೋತಾರೆ. ಚೆನ್ನಾಗಿ ನೋಡ್ಕೋತಾರೆ ಅಂತ ಹೇಳ್ಬಿಟ್ಟು ಮತ್ತೆ ಯಾಕೆ ಇಲ್ಲಿ ನಿಂತಿದ್ಯಾ? ಹೋಗು ನಿನ್ನ ಅತ್ತೆ ಮಾವನ ಮನೆಗೆ. ಅಲ್ಲಿ ಯಾಕೆ ನಿನ್ನ ಹೊರಗಡೆ ತಳ್ಳಿದ್ರಾ? ಯಾರು ನನ್ನ ಹೊರಗಡೆ ತಳ್ಳಿಲ್ಲ. ಈ ಥರ ಮಾತಾಡ್ತಿದ್ಯಲ್ಲ, ನನಗೆ ಅಷ್ಟು ಕೋಪ ಬರ್ತಿದೆ. ನೀನು ನನ್ನ ಅಮ್ಮನೇ ಅಲ್ಲ. ಈ ಕ್ಷಣದಿಂದ ನೀನು ನನಗೆ ಕಾಲು ಮಾಡಬೇಡ, ಏನು ಮಾಡಬೇಡ. ನನ್ನ ಜೊತೆ ನೀನು ಮಾತಾಡಲೇಬೇಡ. ಅದೇ ಇವಾಗ ನೋಡು, ಒಡವೆ ಅವ್ರಿಗೆ ಕೊಟ್ಬಿಟ್ಟಲ್ಲ, ಅದಕ್ಕೆ ತಾಯಿ ಅಲ್ಲ ತಂದೆ ಅಲ್ಲ ಅಂತ ಹೇಳ್ಕೊಂಡು ಡೈಲಾಗ್ ಹೊಡಿತಿದ್ಯಾ? ಅದೇ ನಾನು ಕೊಟ್ಟಿಲ್ಲ ಅಂದರೆ ನೀನು ಇದೇ ಥರ ಮಾಡ್ತಾ ಇದ್ದಿದ್ದು. ಒಡವೆ ಕೊಟ್ಟಿಲ್ಲ ಅಂದರೆ, ನಮ್ಮ ಹತ್ರ ಒಡವೆ ಇಲ್ಲ ಅಂದರೆ ನೀನು ಇದೇ ಕೆಲಸ ತಾನೇ ಮಾಡ್ತಾ ಇದ್ದಿದ್ದು. ಏನೋ ದುಡ್ಡು ಇಸ್ಕೋಬೇಕು ಆಗ ಅಂತ ಬರ್ತಾ ಇದ್ದೆ. ಇಷ್ಟೆಲ್ಲ ಮನಸ್ಸಲ್ಲಿ ಇಟ್ಕೊಂಡಿದ್ಯಾ ಅಮ್ಮ ನೀನು? ಓಹೋ, ನನಗೆ ಗೊತ್ತಾಯ್ತು ಇವಾಗ. ಇಷ್ಟೊಂದಿದೆಯಾ ನೀನು? ನಾನು ಈ ಕ್ಷಣದಿಂದ ನೀ ಮನೆಗೆ ಬರೋದಿಲ್ಲ. ನೀನು ಫೋನ್ ಮಾಡಿದ್ರು, ನಿನ್ನ ಕೋಪ ಕಮ್ಮಿಯಾಗಿ ಫೋನ್ ಮಾಡಿದ್ರು ನಾನು ಫೋನ್ ಎತ್ತೋದಿಲ್ಲ. ನಿನ್ನ ಕೋಪಕ್ಕಿಂತ ನನ್ನ ಕೋಪ ಜಾಸ್ತಿ. ನಿನಗೆ ಯಾಕೆ ಫೋನ್ ಮಾಡಲಿ? ಹೋಗು, ನೀನು ಫೋನ್ ಮಾಡಿ ನೋಡಮ್ಮ. ನಿನ್ನ ಎಲ್ಲದರಲ್ಲೂ ಬ್ಲಾಕ್ ಮಾಡ್ತೀನಿ. ನಿನ್ನ ಕಣ್ಣಿಗೆ ನಾನು ಕಾಣಿಸ್ಕೊಳ್ಳಲ್ಲ. ಯಾಕೆ ನೀವಿಬ್ರು ಜೋರ್ ಮಾತಾಡ್ತಾ ಇದ್ದೀರಾ? ನೋಡಪ್ಪ, ನೋಡು, ಅಮ್ಮನ ನೋಡು, ನಂಬೇಡ ಅಂತ ಹೇಳ್ದೆ. ಇವತ್ತು ನನಗೆ ಈ ಥರ ಮಾತಾಡ್ತಿದ್ದಾರೆ. ಏನಾಯ್ತು? ನೋಡು, ಅಮ್ಮ ಹೆಂಗೆಲ್ಲ ಮಾತಾಡ್ತಿದ್ದಾರೆ, ನೀನು ಕೇಳಿಸ್ಕೊಂಡಿಲ್ವಾ? ಕೇಳಿಸ್ಕೊಂಡೆ. ಅಮ್ಮ ಹೇಳ್ತಿರೋದು ಸರಿನೇ ಇದೆ ಅಲ್ವಾ? ಹೋಗಿ ಗಂಡನ ಮನೇಲಿ ಜೀವನ ಮಾಡ್ಬೇಕು. ಬಂದು ನೀನು 6 ತಿಂಗಳ ಮೇಲೇನೆ ಆಗ್ತಾ ಇದೆ, ಆದ್ರೂ ನೀನು ಇಲ್ಲೇ ಇರೋದು ತಪ್ಪಲ್ವಾ? ಗಂಡ ಅತ್ತೆ ಮಾವ ಎಲ್ಲ ಮನೆಯವ್ರನ್ನು ನೋಡ್ಕೋಬೇಕಲ್ಲ. ಈಗ ನಮ್ಮ ಶಾಂತಿ ನೋಡು, ಎಷ್ಟು ಚೆನ್ನಾಗಿ ಎಲ್ಲಾನ ನೋಡ್ಕೋತಾರೆ. ನಿಮ್ಮಮ್ಮ ಅಷ್ಟು ಗೋಳ್ ಕೊಟ್ರು, ಎಷ್ಟು ಹಿಂಸೆ ಕೊಟ್ರು ಅವ್ರ ತಾಯಿ ಮನೆಗಂತೂ ಹೋಗೋದಿಲ್ಲ. ಗೊತ್ತಿದೆ ತಾನೇ ನಿಂಗೆ? ಏನಪ್ಪ ನೀನು ಹಿಂಗೆ ಮಾತಾಡ್ತಿದ್ಯಾ? ನಾನು ಇನ್ಯಾವತ್ತೂ ನಿಮ್ಮ ಈ ಮನೆಗೆ ಬರೋದಿಲ್ಲ. ಈ ಮನೆಗೆ ಕಾಲು ಬಿಟ್ಟು ಹೋದ್ರೆ ಇನ್ನೊಂದ್ಸಲಿ ಯಾವತ್ತೂ ನಾನು ಈ ಮನೆಗೆ ಕಾಲು ಇಡೋದಿಲ್ಲ. ನನಗೆ ಫೋನು ಮಾಡಬೇಡಿ, ಏನು ಮಾಡಬೇಡಿ ನೀವಿಬ್ರು. ಮಗಳು ಒಳ್ಳೇದಾಗ್ಲಿ ಅಂತ ನಾವು ಹೇಳೋದು, ಕೆಟ್ಟದಾಗ್ಲಿ ಅಂತ ಯಾವ ತಂದೆ ತಾಯಿಯೂ ಬಯಸಲ್ಲ. ನಿನಗೀಗ ಒಳ್ಳೇದೇ ತಾನೇ ಮಾಡ್ತಾ ಇದ್ದೀವಿ. ಇಷ್ಟು ದಿನ ನಿಮ್ಮ ಅಮ್ಮಗೆ ಬುದ್ಧಿತಿಲ್ಲ, ಇವತ್ತೇನೋ ಬುದ್ಧಿ ಬಂದ್ಬಿಟ್ಟಿದೆ. ಅದನ್ನ ಸರಿಪಡಿಸ್ಕೊಂಡು ಹೋಗ್ಬೇಕಷ್ಟೇ. ಇಷ್ಟೆಲ್ಲ ನಡೆದ ಮೇಲೆ ಈ ಮನೇಲಿ ನಾನು ಒಂದು ಕ್ಷಣನೂ ಇರಲ್ಲ. ನಾನು ಈಗಲೇ ಹೊರಡ್ತೀನಿ.
ನಿಮ್ಗಿಂತ ಎಷ್ಟೋ ವಾಸಿ ನಮ್ಮ ಅತ್ತೆ ಮಾವ ಒಂದು ದಿನನೂ ನನಗೆ ಬೇಜಾರು ಮಾಡಿಲ್ಲ. ಇವತ್ತು ಎತ್ತ ತಂದೆ ತಾಯಿ ಆಗ್ಬಿಟ್ಟು ನೀವೇ ಎಷ್ಟು ಬೇಜಾರು ಮಾಡ್ತಾ ಇದ್ದೀರಾ? ಯಾಕೇನಾಯ್ತು? ಎಲ್ಲ ನಿಮ್ಮಿಂದಾನೇ ಆಗಿದ್ದು. ನಾನು ಯಾವತ್ತೂ ನನಗೆ ಯಾರು ಫೋನ್ ಮಾಡಬೇಡಿ. ಇವಾಗ ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ನನ್ನ ಗಂಡನ ಮನೇಲಿ ನಾನು ಇರ್ತೀನಿ. ನಮ್ಮ ಅತ್ತೆ ಮಾವ ಜೊತೆ ಚೆನ್ನಾಗಿರ್ತೀನಿ. ಅವರು ಎಷ್ಟೋ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ತಾನೆ. ನಿಮ್ಮ ಥರ ಹರ್ಟ್ ಮಾಡಲ್ಲ ಅವರು. ನಾನು ಇನ್ಯಾವತ್ತೂ ಈ ಮನೆಗೆ ಕಾಲಿಡಲ್ಲ. ಹಂಗ್ಯಾಕೆ ಹೇಳ್ತೀಯಮ್ಮ ಸರಿತಾ? ಹಂಗೆಲ್ಲ ಹೇಳಬೇಡ ನೀನು. ಯಾಕಂದರೆ ಇದು ನಿನ್ನ ಮನೆ. ಬಂದು ಒಂದೆರಡು ದಿವಸ ಇದ್ದು ಹೋಗ್ಬೋದು. ಹಂಗಂತ ನೀನು 6 ತಿಂಗಳು 1 ವರ್ಷ ಕೂತ್ಕೊ ಅಂತ ಹೇಳಿಲ್ಲಮ್ಮ. ನೀವು ನನಗೆ ಬುದ್ಧಿ ಹೇಳಕ್ಕೆ ಬರಬೇಡಿ. ನನಗೆ ಯಾರು ಬುದ್ಧಿ ಹೇಳ್ಬೇಡಿ. ನಾನು ಈಗಲೇ ಹೋಗ್ತೀನಿ. ಅತ್ತೆಯವರೇ, ಏನು ಹೇಳಮ್ಮ ಶಾಂತಿ? ನೀವು ಇವತ್ತು ಸರಿಯಾಗಿ ಮಾತಾಡಿದ್ದೀರಾ ಅತ್ತೆಯವರೇ. ಹೌದು, ಇನ್ನು ನಿಮ್ಮ ಕೆಲಸ ಮಾಡಿ ಅವಳು ಹೋಗ್ತಾಳೆ. ಅವಳನ್ನೇನು ತಡೆಯೋದು ಬೇಕಾಗಿಲ್ಲ, ಹೋಗಿ. ನಡಿಯಮ್ಮ ಶಾಂತಿ, ತಾಯಿಗೆ ಈಗಷ್ಟಾದ್ರೂ ಬುದ್ಧಿ ಬಂತಲ್ಲ. ಹೋಗ್ತೀಯಾ? ಹೋಗು. ತಾಯಿಗೆ ಸಪೋರ್ಟ್ ಮಾಡ್ತೀಯಾ? ತಾಯಿಗೆ ಐಡಿಯಾಗಳು ಹೇಳ್ಕೊಡ್ತೀಯಾ? ಈಗ ಒಬ್ರೊಬ್ರಿಗೆ ಮಾಡ್ತೀನಿ ನಿಮ್ಮೆಲ್ಲರಿಗೆ.